ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಪೊಲೀಸ್ ವ್ಯವಸ್ಥೆ. ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಮುನ್ನುಗ್ಗುತ್ತಾ ಇದೆ ಅಥವಾ ಮುನ್ನಡೀತಾ ಇದೆ, ಕಾನೂನು ಸುವ್ಯವಸ್ಥೆಗಳು ಕಾಪಾಡ್ತಾ ಇದೆ, ಈ ವಿಚಾರದ ಬಗ್ಗೆ ಒಂದು ವಿಷಯ ಹೇಳ್ಬೇಕನ್ನಿಸ್ತು. ಕಾರಣ, ಈ ಬೆಂಗಳೂರು ನಗರದಲ್ಲಿ ಹೆಂಗಾಗೋಗಿದೆ ಅಂದರೆ, ಈ ಪೊಲೀಸ್ ವೃತ್ತಿ ಅವ್ರಿಗೆ ಒಳ್ಳೆ ಆದಾಯ ನೀಡ್ತಕ್ಕಂಥ ವೃತ್ತಿ. ಅವ್ರಿಗೆ ಬರೀ ಸಂಬಳ ಅಂತಲ್ಲ, ಅಂದರೆ ಎಲ್ಲ ಪೊಲೀಸರಿಗೂ ಅಲ್ಲ, ಯಾರು ಈ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಅಥವಾ ಕೆಳಗಿನ ಹಂತದ ಸಿಬ್ಬಂದಿ ಈ ಅಪರಾಧ ವಿಭಾಗಗಳ ಬಗ್ಗೆ ತುಂಬ ವಿಚಾರಗಳನ್ನು ತಿಳಿಸ್ಕೊಂಡು ಅದರಲ್ಲಿ ಯಾರು ಸಕ್ರಿಯವಾಗಿರ್ತಾರೆ ಅವ್ರಿಗೆ ಒಳ್ಳೆ ದುಡ್ಡು ಮಾಡ್ತಕ್ಕಂಥ, ಕಾಸು ಕೊಡ್ತಕ್ಕಂಥ ಮರ ಇದ್ದಂಗೆ ಆ ಪೊಲೀಸ್ ಕೆಲಸ. ಯಾಕೆ ಏನು ಅಂತ ತಿಳ್ಕೊಬೇಕಾದ್ರೆ, ಈ ಬೆಂಗಳೂರು ನಗರದಲ್ಲಿ ಚಿಕ್ಕಜಾಲ ಅಂತ ಒಂದು ಪೊಲೀಸ್ ಸ್ಟೇಷನ್. ಆ ಪೊಲೀಸ್ ಸ್ಟೇಷನಲ್ಲಿ ಇದೇ ಫಸ್ಟ್ ಅಂತಲ್ಲ, ಇಲ್ಲ ಅಧಿಕಾರಿಗಳಾಗಿ ಹೋದ ಮೇಲೆ ಭ್ರಷ್ಟರಾಗ್ತಾರೋ ಅಥವಾ ಇವ್ರು ಭ್ರಷ್ಟರೇ ಅಲ್ಲಿಗೆ ಹೋಗ್ತಾರೋ, ಆ ಎರಡೂ ಗೊತ್ತಾಗಲ್ಲ ನೋಡಿ. ಈಗ ದೆವ್ವ ಇದ್ದ ಮನೆಗೆ ಎಂಟ್ರಿ ಕೊಟ್ಟಂಗೆ ಅಲ್ಲಿ, ಇಲ್ಲ ಇವರು ಹೋದ್ಮೇಲೆ ಭ್ರಷ್ಟಾಚಾರಕ್ಕೆ ಇಳಿತಾರೋ, ಇಲ್ಲ ಮುಂಚೆ ಭ್ರಷ್ಟಾಚಾರದಲ್ಲಿ ಇದ್ದೇ ಅಲ್ಲಿ ಹೋಗ್ತಾರೋ, ಅದು ಒಂದು ವಿಚಾರ ಇನ್ನು ಯಾರ ಗಮನಕ್ಕೆ ಬಂದಿಲ್ಲ. ಆದರೆ ಅಲ್ಲಿ ಹೋಗಿರ್ತಕ್ಕಂತಹ ಸುಮಾರು ಜನ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಸು ಭ್ರಷ್ಟರೇ ಆಗಿದ್ದಾರೆ. ಅಲ್ಲಿ ಈ ACB ಇದಕ್ಕೆ, ಆಮೇಲೆ ಲೋಕಾಯುಕ್ತ ಇವುಗಳೆಲ್ಲ ಕೇಸುಗಳೆಲ್ಲ ಹಾಕ್ಸ್ಕೊಂಡು ಎನಗಾಡ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಸಿಗ್ತಾರೆ. ಯಾಕೆ ಆ ವಿಚಾರ ಇಲ್ಲಿ ಬಂತು ಅಂದರೆ, ಈ ಚಿಕ್ಕಜಾಲದಲ್ಲಿ ಇನ್ಸ್ಪೆಕ್ಟರು PSI ಸಬ್ ಇನ್ಸ್ಪೆಕ್ಟರು ಶಿವಣ್ಣ ಅಂತ ಒಬ್ಬರು ಇದ್ದಾರೆ. ಅಲ್ಲಿ ಅವರೇನು ಮಾಡ್ತಾರೆ ಗೊತ್ತಾ, ಆ ಪೋಸ್ಟ್ ಅಲ್ಲಿ ಹಾಕ್ಸ್ಕೊಂಡಾಗ ಪ್ರಪ್ರಥಮ ಹೋದಾಗ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಕೆಲಸ ಏನಂದರೆ, ಇನ್ಸ್ಪೆಕ್ಟರು ಮೊದಲು ಅಲ್ಲಿ ಈ ರೌಡಿ ಶೀಟರ್ಗಳ ಪಟ್ಟಿ, ಕೇಸುಗಳ ಬಗ್ಗೆ ಎನ್ಕ್ವೈರಿ ಇವೆಲ್ಲ ಕೆಲವು ತರಿಸ್ಕೊಂತಾರೆ. ಅವ್ರು ನೋಡಬೇಕಾಗಿರ್ತಕ್ಕಂಥ ವಿಚಾರಗಳು ಆ ಸ್ಟೇಷನ್ಗೆ ಹೋದ್ಮೇಲೆ. ಸೊ ಇವ್ರ ಕೈಗೆ ಒಂದು ಪಟ್ಟಿ ಸೇರ್ತದೆ, ರೌಡಿ ಶೀಟರ್ಸ್ದು ಕೇಸುಗಳು, ಬೇರೆ ಬೇರೆ ಕೇಸುಗಳಿರ್ತಕ್ಕಂಥ. ಅದರಲ್ಲೊಬ್ಬ ರವಿಕುಮಾರ್ ಅಂಥೇಳಿ ಆತಂದು ಒಂದು 10-11 ವರ್ಷದಿಂದ ರೌಡಿ ಶೀಟರ್ ಆಗಿರ್ತದೆ. ಸೊ ಅವನ್ನೇನು ಮಾಡ್ತಾರೆ, ಅವನದು ಒಂದು ಪಟ್ಟಿ ಸಿಗ್ತದೆ. ಅದರಲ್ಲಿ ಆ ರವಿ ಜೊತೆಗೆ ಇನ್ನೊಂದು ಈಗ ಹೊಸ್ದಾಗಿ ಒಂದು ಕೇಸು ಫೈಲ್ ಆಗಿರ್ತದೆ, ಅದು 420 ಕೇಸ್ ಅಂತ, ಫ್ರಾಡ್ ಮಾಡಿದ್ದಾನೆ ಅಂತೇಳಿ.